ಮೋದಿ ಸಂಪುಟದಲ್ಲಿ ಖಾತೆಯನ್ನು ಗಿಟ್ಟಿಸಿದ ಕನ್ನಡಿಗರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಅದನ್ನು ಗಮನಿಸಿ ಬಿಡೋಣ ನಾವು ಇವಾಗ. ಶೋಭಾ ಕರಂದ್ಲಾಜೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ರಾಜ್ಯ ಖಾತೆ. ಈ ಹಿಂದೆ ಅವರು ರೈತರ ಕಲ್ಯಾಣವನ್ನು ನೋಡ್ಕೊಳ್ತಾ ಇದ್ರು. ಕುಮಾರಸ್ವಾಮಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ. ಅವರು ಈ ಹಿಂದೆ ಮಿನಿಸ್ಟರ್ ಆಗಿರಲಿಲ್ಲ ಸೆಂಟ್ರಲ್ ಅಲ್ಲಿ. ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ನವೀಕರಿಸಬಹುದಾದಂಥ ಇಂಧನ ಖಾತೆ. ಸೋಮಣ್ಣ ಮಿನಿಸ್ಟರ್ ಆಗಿರಲಿಲ್ಲ ಸೆಂಟ್ರಲ್ಲಿ, ಜಲಶಕ್ತಿಯನ್ನು ನೋಡ್ಕೊಳ್ತಾ ಇದ್ದಾರೆ ಇವಾಗ. ಹಾಗೂ ಅವರಿಗೆ ಮತ್ತೊಂದು ಖಾತೆಯನ್ನು ಕೂಡ ಕೊಡ ಮಾಡಲಾಗಿದೆ. ಈಗ ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಒಂದು ಕೇಳೇ ಬಿಡ್ತೀನಿ ನಾನು ನಿಮಗೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಕೇಳೇ ಬಿಡ್ತೀನಿ ನಾನು ನಿಮಗೆ. ಓಕೆ ಸರಿ, ಒಂದು 4 ರಿಂದ 5 ಜನ ಮಿನಿಸ್ಟರ್ ಆಗಿದ್ದಾರೆ ಕರ್ನಾಟಕದಿಂದ. ರೈಲ್ವೆ ಖಾತೆ ಕೂಡ ರಾಜ್ಯ ಖಾತೆ, ಜಲಶಕ್ತಿ ಖಾತೆ ಕೂಡ ಸೋಮಣ್ಣವರಿಗೆ ಸಿಕ್ಕಿದೆ. ಈಗ ನಾವು ಹೋರಾಟ ಮಾಡಿಕೊಂಡೇ ಕೂತ್ಕೊಳ್ಬೇಕಾ, ಅಥವಾ ನಮಗೆ ಬರಬೇಕಾದಂಥ ಹಲವು ಯೋಜನೆಗಳು ಸಲೀಸಾಗಿ ಬರೋ ಥರದ್ದು? ಈಗ ಉಕ್ಕು ಮತ್ತು ಕೈಗಾರಿಕೆ ಖಾತೆಯನ್ನು ಕುಮಾರಸ್ವಾಮಿಯವರು ಪಡೆದುಕೊಂಡಿದ್ದಾರೆ. ಕರ್ನಾಟಕಕ್ಕೆ ಮಾತ್ರ ಅವರು ಎಲ್ಲವನ್ನೂ ಕೂಡ ತಂದು ಕೊಟ್ಬಿಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆ ಥರದ ಸ್ವಾರ್ಥ ಬುದ್ಧಿಯ ಮನುಷ್ಯ ನಾನಲ್ಲ. ಆದರೆ ಸಹಜವಾಗಿ ನಮ್ಮ ಕರ್ನಾಟಕದಿಂದ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಉಕ್ಕು ಮತ್ತು ಕೈಗಾರಿಕೆ ಖಾತೆಯನ್ನು ಪಡೆದುಕೊಂಡಿದ್ದಾರೆ ಅಂತಂದರೆ ಸಹಜವಾಗಿ ಒಂದು ಆಸೆ ಇರುತ್ತಲ್ವೇನ್ರಿ, ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಕೈಗಾರಿಕೆಗಳ ಅಭಿವೃದ್ಧಿ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ವಿಚಾರಗಳು ಬರುತ್ತೆ, ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ಡೀಟೇಲ್ಸ್ ಬರುತ್ತೆ. ಇದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರಲೇಬೇಕು. ಹಾಗಾಗಿ ಭಾಳ ಇಂಟ್ರೆಸ್ಟಿಂಗ್. ನಾನು ಈ ಕಾಪಿಯನ್ನು ಇಸ್ಕೊಳ್ತಾ ಇದ್ದೀನಿ. ಈ ಪ್ರೆಸ್ ಕಮ್ಯುನಿಕ್ ಇದನ್ನು ನಾನು ಪಡೆದುಕೊಂಡೆ ಇವಾಗ. ಓಕೆ, ಡು ವಿ ಹ್ಯಾವ್ ಟೈಮ್ ಇದೆಯೇನ್ರಿ ಇನ್ನು? ಫ್ಯಾಂಟಾಸ್ಟಿಕ್. ರಾಜನಾಥ್ ಸಿಂಗ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅಮಿತ್ ಶಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ನಿತಿನ್ ಜಯರಾಮ್ ಗಡ್ಕರಿ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್, ಜಗತ್ ಪ್ರಕಾಶ್ ನಡ್ಡಾ ಮಿನಿಸ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಶಿವರಾಜ್ ಸಿಂಗ್ ಚೌಹಾಣ್ ಈ ಹಿಂದೆ ಮುಖ್ಯಮಂತ್ರಿ ಕೂಡ ಆಗಿದ್ದಂಥವರು, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಫಾರ್ಮರ್ಸ್ ವೆಲ್ಫೇರ್, ಮಿನಿಸ್ಟರ್ ಆಫ್ ರೂರಲ್ ಡೆವಲಪ್ಮೆಂಟ್ RDPR 1-18 ನಿರ್ಮಲಾ ಸೀತಾರಾಮನ್, ಜಯಶಂಕರ್, ಮನೋಹರ್ ಲಾಲ್ ಖಟ್ಟರ್, ಕುಮಾರಸ್ವಾಮಿ ಅವರು, ಪಿಯೂಷ್ ಗೋಯಲ್ ಅವರು, ಧರ್ಮೇಂದ್ರ ಪ್ರಧಾನ್ ಅವರು, ಜಿತನ್ ರಾಮ್ ಮಾಂಝಿ ಅವರು, ರಾಜೀವ್ ರಂಜನ್ ಸಿಂಗ್ ಅಲಿಯಾಸ್ ಲಲನ್ ಸಿಂಗ್ ಅವರಿಗೆ ಪಂಚಾಯತ್ ರಾಜ್ ಮತ್ತು ಮಿನಿಸ್ಟ್ರಿ ಆಫ್ ಫಿಶರೀಸ್ ಮತ್ತು ಅನಿಮಲ್ ಹಸ್ಬೆಂಡ್ರಿ ಮತ್ತು ಡೈರಿಂಗ್ ಕೊಡಲಾಗಿದೆ ಅವರಿಗೆ. ಸರ್ಬಂದ ಸೋನೋವಾಲ್ ಬಗ್ಗೆ ಮಾತಾಡಿದೆ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್, ವೀರೇಂದ್ರ ಕುಮಾರ್ ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ರಾಮ್ ಮೋಹನ್ ನಾಯ್ಡು ಹೇಳಿದ್ನಲ್ಲ ನಿಮಗೆ, ಸಿವಿಲ್ ಏವಿಯೇಷನ್ ಕೊಟ್ಟಿದ್ದಾರೆ ಅವರಿಗೆ 36 ವರ್ಷ. ಪ್ರಹ್ಲಾದ್ ಜೋಶಿ ಅವರಿಗೆ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ. ಜುವಲ್ ಓರಾಮ್, ವೆರಿ ಇಂಟ್ರೆಸ್ಟಿಂಗ್. ಜುವಲ್ ಓರಾಮ್ ನಾರ್ತ್ ಈಸ್ಟರ್ನ್ ಸ್ಟೇಟ್ನ ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿ ಕರೆಸ್ಕೊಳ್ತಾರೆ. ಅವರಿಗೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸನ್ನು ಕೊಟ್ಟಿದ್ದಾರೆ. 30 ಓಕೆ, ಆಲ್ಮೋಸ್ಟ್ 30 ಜನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಗಿರಿರಾಜ್ ಸಿಂಗ್ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ, ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ, ಭೂಪೇಂದ್ರ ಯಾದವ್ ಅವರಿಗೆ, ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ, ಅನ್ನಪೂರ್ಣ ದೇವಿ ಅವರಿಗೆ, ಕಿರಣ್ ರಿಜಿಜು ಅವರಿಗೆ, ಹರ್ದೀಪ್ ಸಿಂಗ್ ಪುರಿ ಅವರಿಗೆ, ಮನ್ಸುಖ್ ಮಾಂಡವ್ಯ ಅವರಿಗೆ, ಕಿಶನ್ ರೆಡ್ಡಿ ಅವರಿಗೆ, ಚಿರಾಗ್ ಪಾಸ್ವಾನ್ ಅವರಿಗೆ, CR ಪಾಟೀಲ್ ಅವರಿಗೆ ಈ ಅವಕಾಶವನ್ನು ಮಾಡಿಕೊಡಲಾಗಿದೆ. ಭಾಳ ಇಂಪಾರ್ಟೆಂಟ್ ಮಿನಿಸ್ಟ್ರಿಗಳು ಎಲ್ಲವೂ ಕೂಡ BJPಯ ತೆಕ್ಕೆಯಲ್ಲೇ ಇದ್ದಾವೆ. ಇರಲಿ, ತೊಂದರೆ ಇಲ್ಲ, ಅದರ ಬಗ್ಗೆ ಅವ್ರವ್ರು ನೋಡ್ಕೊಳ್ತಾರೆ, ಅವ್ರು ಯಾರ ಸಮಸ್ಯೆ ಇಲ್ಲ. ಬಟ್ ದ ಕ್ವೆಶ್ಚನ್ ಈಸ್, ಈಗ ಪ್ರಶ್ನೆ, ನಮ್ಮ ರಾಜ್ಯಕ್ಕೆ ಇವರೆಲ್ಲರೂ ಕೊಡಬೇಕಾಗಿರುವ ಕೊಡುಗೆಗಳು ಕೊಡಲೇಬೇಕಾಗತ್ತೆ. ಓಕೆ, ಕೊಡುಗೆಗಳನ್ನು ಕೊಟ್ಟಿಲ್ಲ ಅಂತಂದರೆ ಆಮೇಲೆ ಇಲ್ಲಿ ನೋಡಿ, ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಅಂತಂದುಬಿಟ್ಟು 5 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಅಂತಂದುಬಿಟ್ಟು 6 ಪ್ಲಸ್ ಇಲ್ಲೊಂದು 13, ಸೋಮಣ್ಣವರು ಕೂಡ ಸೇರಿದಂತೆ 22, ಅದರ ಜೊತೆಗೆ 32, ಹರ್ಷ ಮಲ್ಹೋತ್ರಾ ಅವ್ರನ್ನೂ ಕೂಡ ಸೇರಿದಂತೆ 36. ಪಬಿತ್ರಾ ಮಾರ್ಗೆರಿಟಾ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಸ್ಟೇಟ್ ಇನ್ ದಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಈ ಥರದ ಅವಕಾಶಗಳನ್ನು ಹಲವು ಜನಕ್ಕೆ ಇಲ್ಲಿ ಮಾಡಿಕೊಡಲಾಗಿದೆ. ಇಟ್ಸ್ ಹ್ಯೂಜ್. ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಸ್ ಅಡ್ವೈಸ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್, has directed the allocation of portfolios
among the following members of the Union Council of Ministers. ಇಂಟ್ರೆಸ್ಟಿಂಗ್, ನಾನು ಒಂದೇ ಹೇಳೋದು ಮತ್ತೆ. ಪ್ರಧಾನಮಂತ್ರಿಗಳಿಗೆ ಯಾವ್ಯಾವ ಖಾತೆಗಳು? ಇಂಟ್ರೆಸ್ಟಿಂಗ್, ಇದು ನಾನು ಹೇಳಲೇ ಇಲ್ಲ ನಿಮಗೆ. ಪ್ರಧಾನಮಂತ್ರಿಗಳಿಗೆ ಪ್ರಧಾನಮಂತ್ರಿ ಹುದ್ದೆ, ಆಲ್ಸೋ ಇನ್ ಚಾರ್ಜ್ ಆಫ್ ಮಿನಿಸ್ಟ್ರಿ ಆಫ್ ಪರ್ಸನಲ್, ಪಬ್ಲಿಕ್ ಗ್ರೀವಿಯನ್ಸಸ್ ಅಂಡ್ ಪೆನ್ಷನ್ಸ್, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, Department of Space, all important policy issues and all other portfolios not allocated to minister. Thank you. Namaskara. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.